ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಗುರು ಕವಿತಾ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಕವಿತಾ ಮಧುಸೂದನ್. ನೋಡಿ, ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಗ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾಗ ದಿಢೀರ್ ಅಂತ ಅವರ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ, ಅಂದ್ರೆ ಅವರ ಕಲಿಕೆ ಕ್ರಮೇಣ ಏನಾದ್ರೂ ಕಡಿಮೆ ಆಗ್ತಾ ಬಂದ್ರೆ ಅದಕ್ಕೆ ಹಲವಾರು ಕಾರಣಗಳು ಇರುತ್ತವೆ. ಆದ್ರೆ ಇವತ್ತು ನಾನು ಹೇಳುವಂತಹ ಕಾರಣ, ನಿಜವಾಗ್ಲೂ ಈ ಕಾರಣದಿಂದಾನು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದೆ ಬೀಳ್ತಾರೆ. ಅಂದ್ರೆ ಬುದ್ಧಿವಂತ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದೆ ಬೀಳೋದಕ್ಕೆ ಇದು ಕೂಡ ಒಂದು ಕಾರಣ ಆಗುತ್ತಾ ಅಂತ ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಶಾಲೆಗಳು ಮಾಡುವಂತಹ ಕೆಲವೊಂದು ರೂಲ್ಸ್ ಗಳಿಂದಾಗಿ, ಶಿಕ್ಷಕರು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದಾಗಿ ಬುದ್ಧಿವಂತ ವಿದ್ಯಾರ್ಥಿಗಳು ಯಾವ ರೀತಿ ಕಲಿಕೆಯಲ್ಲಿ ಹಿಂದೆ ಬೀಳ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಬಹುದು. ಹಾಗಾಗಿ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ. ಇಲ್ಲಿ ಆದದಿಷ್ಟೇ, ರಾಹುಲ್ ಅಂತ ಒಬ್ಬ ಹುಡುಗ 5ನೇ ತರಗತಿಯವರೆಗೂ ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ಉತ್ತಮ ಅಂಕಗಳನ್ನ ತೆಗಿತಾ ಇದ್ದ. ಆದ್ರೆ 6ನೇ ತರಗತಿಗೆ ಬಂದ ಕೂಡಲೇ ಆತನ ಪರ್ಫಾರ್ಮೆನ್ಸ್ ಕ್ರಮೇಣ ಕಡಿಮೆ ಆಗ್ತಾ ಬಂತು. ಪೋಷಕರಿಗೆ ಗಾಬರಿ ಆಯ್ತು. ಯಾಕೆ 5th ನಮ್ಮ ಮಗ ಇಷ್ಟೊಂದು ಚೆನ್ನಾಗಿ ಓದ್ತಾ ಇದ್ನಲ್ಲ, 6th ಸ್ಟ್ಯಾಂಡರ್ಡ್ಗೆ ಬಂದಿದ ತಕ್ಷಣ ಯಾಕೆ ಇವನ ಒಂದು ಪರ್ಫಾರ್ಮೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಇದೆ? ಕಾರಣ ಏನು? ಅವ್ರು ಅನ್ಕೊಂಡ್ರು ಮೋಸ್ಟ್ಲಿ 6th ಸ್ಟ್ಯಾಂಡರ್ಡ್ ಅಲ್ಲಿ ಸಿಲೆಬಸ್ ಸ್ವಲ್ಪ ಜಾಸ್ತಿ ಇರ್ಬೋದು, ಇವನ್ಗೇನೋ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು, ಅದಕ್ಕೆ ಇವನ ಒಂದು ಪರ್ಫಾರ್ಮೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಅಂತ. ಆದ್ರೆ ಫಸ್ಟ್ ಟೆಸ್ಟ್ ಆಯ್ತು, ಸೆಕೆಂಡ್ ಟೆಸ್ಟ್ ಆಯ್ತು, ಎಕ್ಸಾಮ್ ಆಯ್ತು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆಯ್ತು, 3rd ರೌಂಡ್ ಟೆಸ್ಟ್ ಆಯ್ತು, 4th ರೌಂಡ್ ಟೆಸ್ಟ್ ಆದ್ರೂ ಕೂಡ ಒಂದು ಪರ್ಫಾರ್ಮೆನ್ಸ್ ಲೆವೆಲ್ ಇಂಪ್ರೂವ್ ಆಗ್ಲೇ ಇಲ್ಲ. ಈಗ ನಿಜವಾಗ್ಲೂ ಪೋಷಕರಿಗೆ ಗಾಬರಿ ಮತ್ತೆ ಕಳವಳ ಎರಡೂ ಆಯ್ತು. ಯಾಕೆ ಸಡನ್ ಆಗಿ ನನ್ನ ಮಗನ ಒಂದು ಪರ್ಫಾರ್ಮೆನ್ಸ್ ಈ ರೀತಿ ಕಡಿಮೆ ಆಗ್ತಾ ಇದೆ, ಕಾರಣ ಏನು ಅಂತ ಕಾರಣವನ್ನ ಹುಡುಕೊಂಡು ಹೊರಟಾಗ ಅವ್ರಿಗೆ ಸಿಕ್ಕಂತಹ ಉತ್ತರ ನಿಜವಾಗ್ಲೂ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಈ ರೀತಿಯಾದಂತಹ ಒಂದು ಕಾರಣದಿಂದ ಕೂಡ ಬುದ್ಧಿವಂತ ವಿದ್ಯಾರ್ಥಿಗಳು ಕೂಡ ಕಲಿಕೆಯಲ್ಲಿ ಹಿಂದೆ ಬೀಳೋದಕ್ಕೆ ಯಾವ ರೀತಿ ಕಾರಣ ಆಗುತ್ತೆ ಅಂತ ನೋಡಿ. ಆದದಿಷ್ಟೇ, ಶಾಲೆನಲ್ಲಿ 5th ಸ್ಟ್ಯಾಂಡರ್ಡ್ ವರೆಗೆ ಒಂದು ರೂಲ್ಸ್ ನ ಫಾಲೋ ಮಾಡ್ತಾ ಇದ್ರು. ಅದು ಯಾವ ರೂಲ್ಸ್ ಅಂತ ಹೇಳಿದ್ರೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೊಡುವಂತಹ ನೋಟ್ಸ್ ನ ಬೋರ್ಡ್ ಮೇಲೆ ಬರೀತಾ ಇದ್ರು, ವಿದ್ಯಾರ್ಥಿಗಳು ಅದನ್ನ ನೋಡಿ ಕಾಪಿ ಮಾಡ್ಕೊಳ್ತಾ ಇದ್ರು. 6ನೇ ತರಗತಿಗೆ ಬಂದ ಕೂಡಲೇ ರೂಲ್ಸ್ ಚೇಂಜ್ ಆಯ್ತು. ಅಂದ್ರೆ ಶಿಕ್ಷಕರು ನೋಟ್ಸ್ ನ ಬೋರ್ಡ್ ಮೇಲೆ ಬರೆಯೋ ಹಾಗಿಲ್ಲ, ಅದನ್ನ ಅವರು ಡಿಕ್ಟೇಟ್ ಮಾಡ್ಬೇಕಾಗತ್ತೆ. ವಿದ್ಯಾರ್ಥಿಗಳು ಅದನ್ನು ಕೇಳಿಸ್ಕೊಂಡು ಅವರ ಒಂದು ಕ್ಲಾಸ್ ವರ್ಕ್ ಅಲ್ಲಿ ಅವರು ಅದನ್ನ ಬರ್ತ್ಕೊಳ್ಬೇಕಾಗತ್ತೆ. ಈ ರೀತಿಯಾದಂತಹ ಒಂದು ರೂಲ್ಸ್ ಚೇಂಜ್ ಆದಾಗ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾನೇ ತೊಂದರೆ ಆಯ್ತು, ಎಲ್ಲಾ ವಿದ್ಯಾರ್ಥಿಗಳಿಗೂ ತೊಂದರೆ ಆಯ್ತು. ಆದರೆ ತರಗತಿಯಲ್ಲಿ ಒಂದು 3-4 ವಿದ್ಯಾರ್ಥಿಗಳು, ಅಂದ್ರೆ ಯಾರ ಒಂದು ಸ್ಪೆಲ್ಲಿಂಗ್ಸ್ ತುಂಬಾ ಸ್ಟ್ರಾಂಗ್ ಆಗಿತ್ತು, ಯಾರ ಒಂದು ರೈಟಿಂಗ್ ಸ್ಪೀಡ್ ತುಂಬಾ ಚೆನ್ನಾಗಿತ್ತು, ಅಂತ ವಿದ್ಯಾರ್ಥಿಗಳು ಈ ಒಂದು ಹೊಸ ಮೆಥಡ್ಗೆ, ಹೊಸ ರೂಲ್ಸ್ಗೆ ಹೇಗೋ ಅಡ್ಜಸ್ಟ್ ಆದ್ರು ಕಾಲಕ್ರಮೇಣ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಹೊಸ ರೂಲ್ಸ್ಗೆ ಅಡ್ಜಸ್ಟ್ ಆಗ್ಲೇ ಇಲ್ಲ. ಈ ವಿದ್ಯಾರ್ಥಿಗಳು ರೈಟಿಂಗ್ ಅಲ್ಲಿ ಸ್ಲೋ ಇದ್ರು. ಇದಲ್ಲದೇನೆ ಕೆಲವೊಂದು ಹೊಸ ಪದಗಳ ಸ್ಪೆಲ್ಲಿಂಗ್ಸ್ ಕೂಡ ಇವ್ರಿಗೆ ಗೊತ್ತಿರಲಿಲ್ಲ. ಇದರಿಂದ ಏನಾಯ್ತು, ಟೀಚರ್ ನೋಟ್ಸ್ ನ ಡಿಕ್ಟೇಟ್ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಬರೆದುಕೊಳ್ಬೇಕಾದ್ರೆ ಹಲವಾರು ತಪ್ಪುಗಳನ್ನ ಮಾಡ್ತಾ ಇದ್ರು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾ ಇತ್ತು, ಕೆಲವು ಪದಗಳನ್ನ ಬರೀತಾನೆ ಇರ್ಲಿಲ್ಲ, ಕೆಲವು ಸೆಂಟೆನ್ಸಸ್ ಮಿಸ್ ಮಾಡ್ತಾ ಇದ್ರು. ಇದರಿಂದ ಅರ್ಥಪೂರ್ಣವಾಗಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರಗಳನ್ನ ವಿದ್ಯಾರ್ಥಿಗಳು ಬರೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಈ ರೀತಿಯಾಗಿ ವಿದ್ಯಾರ್ಥಿಗಳು ಬರೆದಂತಹ ಒಂದು ಕ್ಲಾಸ್ ವರ್ಕ್ ನ, ನೋಟ್ಸ್ ನ ಟೀಚರ್ಸ್ ಕರೆಕ್ಷನ್ಗೆ ಅಂತ ತೆಗೆದುಕೊಂಡಾಗ ಅಲ್ಲಿ ಅವರು ಕೂಡ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡದೆ, ಆನ್ಸರ್ಸ್ ನ ಓದದೆ, ಹಾಗೇನೆ ಸುಮ್ನೆ ಟಿಕ್ ಮಾಡಿ ಅವರು ಸೈನ್ ಮಾಡಿ ಕ್ಲಾಸ್ ವರ್ಕ್ಸ್ ನ ಹಿಂತಿರುಗಿಸ್ತಾ ಇದ್ರು. ಇದರಿಂದ ಏನಾಯ್ತು, ಮಕ್ಕಳಿಗೆ ಪರೀಕ್ಷೆಯ ಸಮಯದಲ್ಲಿ ಓದ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಮೊದಲೇ ಆ ಒಂದು ಆನ್ಸರ್ಸ್ ಅರ್ಥಪೂರ್ಣವಾಗಿರ್ಲಿಲ್ಲ, ಕೆಲವೊಂದು ಪದಗಳು ಬಿಟ್ಟು ಹೋಗ್ತಾ ಇತ್ತು, ವಾಕ್ಯಗಳನ್ನ ಸ್ಕಿಪ್ ಮಾಡ್ತಾ ಇದ್ರು, ಅರ್ಥಪೂರ್ಣವಾಗಿ ಆ ಒಂದು ಆನ್ಸರ್ ಇರ್ತಾ ಇರ್ಲಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ತಾ ಇತ್ತು. ಈ ರೀತಿ ಆದಾಗ ಅವರು ಎಲ್ಲ ತಪ್ಪಾಗಿ ಓದ್ಕೊಂಡು ಹೋಗಿ ಎಕ್ಸಾಮ್ ಅಲ್ಲಿ, ಟೆಸ್ಟ್ ಅಲ್ಲಿ ತಪ್ಪಾಗಿ ಆನ್ಸರ್ ಬರೆದಾಗ ಅವರಿಗೆ ಅಂಕಗಳು ತುಂಬಾನೇ ಕಡಿಮೆ ಬರೋದಕ್ಕೆ ಪ್ರಾರಂಭ ಆಯಿತು. ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂತಹ ಈ ಒಂದು ಸಮಸ್ಯೆಯನ್ನ ಶಿಕ್ಷಕರು ಕೂಡ ಗಮನಿಸ್ಲಿಕ್ಕೆ ಹೋಗ್ಲಿಲ್ಲ. ಪ್ರಾರಂಭದಲ್ಲಿ ಪೋಷಕರಿಗೂ ಕೂಡ ಇದು ಗೊತ್ತಾಗ್ಲಿಲ್ಲ. ಆದ್ರೆ ಕಾಲಕ್ರಮೇಣ ಯಾವಾಗ ಮಗುವಿನ ಪರ್ಫಾರ್ಮೆನ್ಸ್ ದಿನೇ ದಿನೇ ಕಡಿಮೆ ಆಗ್ತಾ ಬಂತು, ಅವರು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸತೊಡಗಿದಾಗ ಅವರಿಗೆ ಆಗ ಗೊತ್ತಾಯ್ತು ಮಕ್ಕಳ ಒಂದು ಸಮಸ್ಯೆ ಏನು ಅಂತ. ನೋಡಿ, ಈ ರೀತಿಯಾಗಿ ಶಾಲೆಗಳು ಮತ್ತು ಶಿಕ್ಷಕರು ಮಾಡುವಂತಹ ಒಂದು ಸಣ್ಣ ಪುಟ್ಟ ತಪ್ಪಿನಿಂದ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಹಾಗಾದ್ರೆ ಶಿಕ್ಷಕರು ಯಾವ ರೀತಿ ನೋಟ್ಸ್ ನ ಕೊಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ? ನೋಡಿ, ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ, ಅಂದ್ರೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ನೋಟ್ಸ್ ಅನ್ನ ಕೊಡಬಹುದು. ನೋಡಿ, ಪ್ರೈಮರಿ ಕ್ಲಾಸಸ್ ಅಲ್ಲಿ 1st, 2nd, 3rd, 4th ಸ್ಟ್ಯಾಂಡರ್ಡ್ ಅಂದ್ರೆ ಬೋರ್ಡ್ ಮೇಲೆ ಆನ್ಸರ್ಸ್ ನ ಬರೆದು ವಿದ್ಯಾರ್ಥಿಗಳಿಗೆ ಅದನ್ನ ನಾವು ಕ್ಲಾಸ್ ವರ್ಕ್ ಅಲ್ಲಿ ಕಾಪಿ ಮಾಡ್ಕೊಳ್ಳೋದಕ್ಕೆ ಹೇಳ್ಬೋದು. ಹಾಗೇನೆ 5th, 6th, 7th ಸ್ಟ್ಯಾಂಡರ್ಡ್ ಅಂತ ಬಂದಾಗ ನಾವು
ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಆನ್ಸರ್ಸ್ ನ ಮಾರ್ಕ್ ಮಾಡಿಸ್ಬೋದು. ಹಾಗೇನೆ ಹೈಯರ್ ಕ್ಲಾಸಸ್ ಅಲ್ಲಿ ನಾವು ಡಿಕ್ಟೇಟ್ ಕೂಡ ಮಾಡಬೇಕಾಗತ್ತೆ. ನೋಡಿ, ನಾವು ಯಾವುದೇ ಮೆಥಡ್ ಫಾಲೋ ಮಾಡಿದ್ರು ಮೊದಲು ವಿದ್ಯಾರ್ಥಿಗಳಿಗೆ ಆ ಒಂದು ಮೆಥಡ್ಗೆ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ನಂತರ ಆ ಒಂದು ಮೆಥಡ್ನ ನಾವು ಇಂಪ್ಲಿಮೆಂಟ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಯಾವುದೇ ಒಂದು ತೊಂದರೆ ಇಲ್ಲದೆ, ಯಾವುದೇ ಒಂದು ಪ್ರಾಬ್ಲಮ್ನ ಫೇಸ್ ಮಾಡದೆ ಆ ಒಂದು ಮೆಥಡ್ಗೆ ಅವರು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಲ್ಲಿ ನಾವು ಇನ್ನೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಶಾಲಾ ಆಡಳಿತ ಮಂಡಳಿಯವರಾಗಿರ್ಬೋದು, ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಯಾವುದೇ ಒಂದು ಹೊಸ ಮೆಥಡ್ ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ಯಾವುದೇ ಒಂದು ಹೊಸ ರೂಲ್ಸ್ ನ ಮಾಡಬೇಕಾದ್ರೆ ಮೊದಲು ವಿದ್ಯಾರ್ಥಿಗಳಿಗೆ ಆ ಒಂದು ರೂಲ್ಸ್ಗೆ ಅಥವಾ ಆ ಒಂದು ಮೆಥಡ್ಗೆ ಪ್ರಿಪೇರ್ ಮಾಡಿ ನಂತರ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿದಾಗ ಅದು ಸಕ್ಸಸ್ಫುಲ್ ಆಗುತ್ತೆ. ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನೀವು ಈ ರೀತಿಯಾದಂತಹ ಯಾವ್ದಾದ್ರು ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳ ಮೂಲಕ ನಿಮಗೆ ಸಮಾಧಾನವನ್ನ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಅನ್ನ ದಯವಿಟ್ಟು ಕ್ಲಿಕ್ ಮಾಡಿದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ.